ಸಪ್ತಗ್ರಾಮಾದಿದೇವೋ ಭೂತ್ ಸರ್ವೇಷಾಂ ಜಗತಾಂಪತಿ ಹನುಮಾನಸ್ವ ಸ್ವಯಂ ವ್ಯಕ್ತೋ ಯಥೋ ರಾಮಾಜ್ಞಾ ಶತಃ. ಪರಮ ಭಕ್ತಿಪೂರ್ವಕವಾದ ಶ್ರೀ ಯಲಗೂರೇಶನಿಗೆ ನಮನಗಳನ್ನು ಸಲ್ಲಿಸುತ್ತಾ ಇದೇ ತಿಂಗಳು 15 ಮತ್ತು 16 ತಾರೀಕು ಶ್ರೀ ಯಲಗೂರೇಶ್ವರನ ಕಾರ್ತಿಕೋತ್ಸವವನ್ನು ವಿಜೃಂಭಣೆಯಿಂದ ನೆರವೇರಿಸಲಾಗುತ್ತದೆ. ಕಾರಣ ಎಲ್ಲ ಸದ್ಭಕ್ತರು ಈ ಜಾತ್ರೆಯ ಕಾರ್ಯಕ್ರಮಕ್ಕೆ ಆಗಮಿಸಬೇಕಾಗಿ ವಿನಂತಿ. ಯಲಗೂರೇಶನ ಬಗ್ಗೆ ವಿಶೇಷವಾದ ಮಹಿಮೆಯನ್ನು ಹೇಳುವುದಾದರೆ ಸಂಸ್ಕೃತದಲ್ಲಿ ಒಂದು ಶ್ಲೋಕ ಬರುತ್ತದೆ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾ ತಮೋಹಂ ಮಂದೆ ಪರಮಾನಂದ ಮಾಧವಂ ತದ್ಭಕ್ತ ವತ್ಸಲಂ ಅಂತ ಕರಿತೇವೆ. ಮೂಕನಿಗೂ ಕೂಡ ಮಾತು ಬರ್ತದೆ, ಕುಂಟನಿಗೂ ಕೂಡ ಪರ್ವತವನ್ನು ಹತ್ತುವಂಥ ಅರ್ಹತೆ ಇರುತ್ತದೆ. ಹಾಗಾಗಿ ನನ್ನ ವೈಯಕ್ತಿಕ ಅನುಭವದ ಪ್ರಕಾರ ಶ್ರೀ ಯಲಗೂರೇಶನಿಗೆ ನಾನು ಬೇರೆ ಊರಿನವನು, ಯಲಗೂರಲ್ಲಿ ಬಂದಾಗ ಒಂದು ಅಕ್ಷರ ಜ್ಞಾನವನ್ನೂ ಕೂಡ ಇದ್ದಿದ್ದಿಲ್ಲ. ಹಾಗಾಗಿ ಯಲಗೂರೇಶನಿಗೆ ನಿರಂತರ ಸೇವೆಗಳನ್ನು ಮಾಡಿ ಶ್ರೀ ವಾಯುದೇವರ ಆ ಕರುಣೆಯನ್ನು ಪಡ್ಕೊಂಡು ಇವತ್ತು ನಾನು ಒಂದು ಸ್ತರಮಟ್ಟಕ್ಕೆ ಬಂದಿದ್ದೇನೆ. ಕಾರಣ ಇಷ್ಟೇ, ಯಲಗೂರೇಶನಿಗೆ ಸೇವೆ ಮಾಡಿದವರು ಇವತ್ತಿಗೂ ಮೋಸ ಹೋಗಿಲ್ಲ, ಇವತ್ತಿಗೂ ಅವರಲ್ಲಿ ಯಾವುದೇ ಹುಷಿ ಆಗಿಲ್ಲ. ಮಾತನಾಡುವ ದೇವರಂತೆ ಅವನು ಪ್ರಸಿದ್ಧಿಯನ್ನು ಪಡೆದಿದ್ದಾನೆ. ವಿಶೇಷವಾಗಿ ಎಲ್ಲ ಊರಲ್ಲೂ ಹನುಮಂತ ದೇವರ ಗುಡಿ ಇರ್ತದೆ. ಆದರೆ ಇದರಲ್ಲಿ ಒಂದು ವಿಶೇಷತೆ ಏನಂತಂದರೆ 7 ಊರಿಗೆ ಒಬ್ಬನೇ ಇವನು ಒಡೆಯನಾಗಿರ್ತಾನೆ. ಅಲ್ಲಿ ಆ 7 ಊರಿಗೆ ಒಬ್ಬನೇ ಒಡೆಯ. ಅವನು ವಿಶೇಷ ಅಂತಂದರೆ ಸ್ವಯಂ ವ್ಯಕ್ತವಾಗಿ ಆಗಿದ್ದಾನೆ. ಅಲ್ಲಿ ಪ್ರತಿ ದಿವಸ ಮಧ್ಯಾಹ್ನ ಅವನಿಗೆ ದಿನನಿತ್ಯವಾಗಿ 3 ಹೊತ್ತು ಪೂಜೆಯನ್ನು ಮಾಡ್ತಾರೆ. ಪ್ರತಿ ದಿವಸ ಮಧ್ಯಾಹ್ನ ಯಲಗೂರೇಶ ಭಕ್ತರ ಕಷ್ಟಗಳನ್ನು, ಪ್ರಶ್ನೆಗಳನ್ನು ಅವನು ಅದಕ್ಕೆ ಉತ್ತರಿಸುತ್ತಾನೆ. ಹಾಗಾಗಿ ಮಾತನಾಡುವ ದೇವರೇ ಅಂತ ಪ್ರಸಿದ್ಧಿ ಪಡೆದಂಥ ಶ್ರೀ ಯಲಗೂರೇಶನ ಕಾರ್ತಿಕೋತ್ಸವ ಈ ದಿನಾಂಕ 15 ಮತ್ತು 16ರಂದು ವಿಜೃಂಭಣೆಯನ್ನು ನಡೆಸಲಾಗುತ್ತದೆ. ಆದ ಕಾರಣ ಎಲ್ಲ ಸದ್ಭಕ್ತರು ಈ ಯಲಗೂರೇಶನ ಅನುಗ್ರಹಕ್ಕೆ ಪಾತ್ರರಾಗಬೇಕೆಂದು ವಿನಂತಿ. ಪ್ರಸನ್ನಮೂರ್ತಿ ಯಲಗೂರೇಶ್ ಇನ್ಸ್ಟಾಗ್ರಾಮ್ ಮತ್ತು ಯೂಟ್ಯೂಬ್ ಪೇಜನ್ನು ಫಾಲೋ ಮಾಡಿ. ಹಾಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.